ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕೊನೆಗೂ ಧರ್ಮಸ್ಥಳದ ವಿರೋಧಿ ಗ್ಯಾಂಗ್ ನ ಷಡ್ಯಂತರ ಮತ್ತೊಮ್ಮೆ ಬಯಲಾಯ್ತು ನೋಡಿ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಯಾವುದೇ ಆಧಾರವಿಲ್ಲದೆ ನಾನಾ ಕಟ್ಟುಕತೆ ಕಟ್ಟಿ ಸುಳ್ಳು ಆರೋಪ ಮಾಡಿದ್ರು. ನೂರಾರು ಮಹಿಳೆಯರ ಅತ್ಯಾಚಾರ ಮಾಡಲಾಗಿದೆ ಅಂತ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿದ್ರು. ಯಾವಾಗ ಧರ್ಮಸ್ಥಳದ ವಿರೋಧಿ ಗ್ಯಾಂಗ್ ನ ಷಡ್ಯಂತರ SIT ತನಿಖೆಯಲ್ಲಿ ಸುಳ್ಳು ಅಂತ ಬಯಲಾಯ್ತು, ಈಗ ಈ ಬುರುಡೆ ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಗಿದೆ. SIT ವಿಚಾರಣೆಗೆ ಬರ್ಲಿಕ್ಕೆ ನೋಟಿಸ್ ಕೊಡ್ತಾ ಇದ್ದಂತೆಯೇ ಬಂಧನದಿಂದ ಪಾರಾಗ್ಲಿಕ್ಕೆ ಕೊನೆಯ ಪ್ರಯತ್ನಕ್ಕೆ ಮುಂದಾಗ್ಬಿಟ್ಟಿದೆ. ಚಿನ್ನಯ್ಯ ಕೊಟ್ಟಿದ್ದಂಥ ಮೂಲ ಪ್ರಕರಣವನ್ನೇ ರದ್ದು ಮಾಡುವಂತೆ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಈ ಧರ್ಮಸ್ಥಳದ ವಿರೋಧಿ ಗ್ಯಾಂಗ್ ಮಾಡಿದ ಆರೋಪ ಒಂದ ಎರಡ? ಧರ್ಮಸ್ಥಳದಲ್ಲಿ ನೂರಾರು ಶವ ಹೂಳಲಾಗಿದೆ, ನೂರಾರು ಮಹಿಳೆಯರ ಅಪಹರಣ ನಡೆಸಿ ಅತ್ಯಾಚಾರ ಮಾಡಲಾಗಿದೆ, ಬಾಲಕಿಯರನ್ನ ಅಪಹರಣ ಮಾಡಲಾಗಿದೆ. ಇಂಥ ಹತ್ತಾರು ಆರೋಪಗಳನ್ನ ಧರ್ಮಸ್ಥಳದ ವಿರುದ್ಧ ಈ ಬುರುಡೆ ಗ್ಯಾಂಗ್ ಮಾಡಿದೆ. ಆದ್ರೆ ಇವರ ಬಂಡವಾಳ ಈಗ ಬಯಲಾಗಿದೆ. SIT ತನಿಖೆ ಆಗ್ಬೇಕು ಅಂತ ರಾಜ್ಯದಾದ್ಯಂತ ಅಭಿಯಾನವನ್ನೇ ಮಾಡಿದ್ರು. ಈಗ ಅದೇ SIT ವಿಚಾರಣೆಗೆ ನೋಟಿಸ್ ಕೊಡ್ತಾ ಇದ್ದಂತೆ ಬೆಚ್ಚಿ ಬಿದ್ದಿದ್ದಾರೆ. ಒಂದು ಕಡೆ ಇತ್ತೀಚೆಗೆ SIT ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೂ ಬರ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ SIT ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಾ ಇದ್ದವರು ಇವರ ಸುಳ್ಳಿನ ಕೋಟೆ ಕುಸಿತಾ ಇದ್ದಂತೆಯೇ SIT ತನಿಖೆ ಮಾಡ್ತಾ ಇರುವಂತ ಇಡೀ ಪ್ರಕರಣವನ್ನೇ ರದ್ದು ಮಾಡ್ಲಿಕ್ಕೆ ಅರ್ಜಿ ಹಾಕಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತಿ ಹಾಗೆ ಸೌಜನ್ಯ ಮಾವ ವಿಠಲ್ ಗೌಡರಿಂದ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ವೀಕ್ಷಕರೇ, ಸುಮ್ಮನೆ ಕಳೆದ 2 ತಿಂಗಳಿಂದ ಕೆಲ ಘಟನೆಯನ್ನ ನೆನಪು ಮಾಡ್ಕೊಳ್ಳಿ. ತಮಿಳುನಾಡಿನಿಂದ ಚಿನ್ನಯ್ಯ ಎಂಬಾತನನ್ನ ಕರೆತರುವ ಈ ಗ್ಯಾಂಗ್ ನಾನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೀನಿ, ಆ ಸ್ಥಳಗಳನ್ನ ತೋರ್ಸಬಲ್ಲೆ, ಆ ಹೆಣಗಳು ಅತ್ಯಾಚಾರಕ್ಕೆ ಒಳಗಾದ ಸ್ಥಿತಿಯಲ್ಲಿ ಇರ್ತಾ ಇದ್ವು, ಇದು ವಿಶ್ವದಲ್ಲೇ ಎಲ್ಲೂ ನಡೆಯದಂತ ಪ್ರಕರಣ ಅಂತ ದೂರು ಕೊಡಿಸ್ತಾರೆ. ಅದಾದ ಬಳಿಕ ಸರ್ಕಾರ SIT ರಚನೆ ಮಾಡಬೇಕು ಅಂತ ಎಡಪಂಥೀಯ ಸಂಘಟನೆಗಳೆಲ್ಲವೂ ಸೇರ್ಕೊಂಡು ರಾಜ್ಯದಾದ್ಯಂತ ಅಭಿಯಾನವನ್ನೇ ಕೈಗೊಂಡು, ಇಂಥದ್ದಕ್ಕೆಲ್ಲ ನೀವು ಹೇಳ್ದಂಗೆ SIT ರಚನೆ ಮಾಡಕ್ಕಾಗಲ್ಲ ಎಂದಿದ್ದಂತ ಸಿದ್ದರಾಮಯ್ಯನವರು ಈ ಮಾತು ಹೇಳಿದ ಮರುದಿನವೇ SIT ರಚನೆ ಮಾಡ್ಬಿಡ್ತಾರೆ. ಸಿದ್ದರಾಮಯ್ಯರ ಮೇಲೆ ಯಾರು ಒತ್ತಡ ಹೇರಿಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಕೊನೆಗೆ SIT ರಚನೆ ಆಗ್ಬೇಕು, ಪ್ರಣವ್ ಮೊಹಂತಿ ಅವರನ್ನೇ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಬೇಕು ಅನ್ನೋದು ಈ ಬುರುಡೆ ಗ್ಯಾಂಗ್ ನ ಬೇಡಿಕೆ ಆಗಿತ್ತು. ಕೊನೆಗೆ ಪ್ರಣವ್ ಮೊಹಂತಿ ನೇತೃತ್ವದಲ್ಲೇ SIT ರಚನೆ ಆಯಿತು. ಚಿನ್ನಯ್ಯನನ್ನ ಕರ್ಕೊಂಡು ಅವನಿಗೆ ಪೊಲೀಸರ ಭದ್ರತೆ ಕೊಟ್ಟು ಆತ ತೋರಿಸಿದ ಜಾಗದಲ್ಲೆಲ್ಲ ಗುಂಡಿಯಾಗಿದ್ರು. ಹೆಣ ಸಿಕ್ಕುವ ಇಲ್ಲ, ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿ ಅಗೆಯಲಾಯಿತು. ಧರ್ಮಸ್ಥಳದ ದ್ವಾರ ಬಾಗಿಲು ದಾಟಿ ಬಾಹುಬಲಿ ಬೆಟ್ಟದ ಕೆಳಭಾಗದಲ್ಲಿ ಗುಂಡಿ ಅಗೆಯಲಾಯಿತು. ಇನ್ನು ಪಾಯಿಂಟ್ ನಂಬರ್ 13ರಲ್ಲಿ JPR ಟೆಕ್ನಾಲಜಿ ಬಳಸಿಕೊಂಡು ಶೋಧ ನಡೆಸಲಾಯಿತು. ಆದ್ರೂ ಮೃತದೇಹಗಳ ಅವಶೇಷಗಳು ಸಿಗ್ಲೇ ಇಲ್ಲ. ದಿನದಿಂದ ದಿನಕ್ಕೆ ಯಾವಾಗ ಬುರುಡೆ ಗ್ಯಾಂಗ್ ನ ಬಂಡವಾಳ ಬಯಲಾಯ್ತು, ಆಗ SIT ಪೊಲೀಸರ ಎದುರು ಚಿನ್ನಯ್ಯ ತಪ್ಪೊಪ್ಕೊಂಡೇ ಬಿಟ್ಟ. ನಂದೇನು ತಪ್ಪಿಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತಿ ಹೇಳ್ಕೊಟ್ಟಂತೆ ಹೇಳಿದೆ ಸರ್ ಅಂತ ತಪ್ಪೊಪ್ಕೊಂಡ. ಇದನ್ನೇ ಕೋರ್ಟ್ ಅಲ್ಲಿ ಹೇಳಿಕೆ ದಾಖಲು ಮಾಡಿರೋದು. ಅದಾದ್ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣನವರ್, ಜಯಂತ್, ವಿಠಲಗೌಡಗೆ SIT ವಿಚಾರಣೆಗೆ ನೋಟಿಸ್ ನೀಡಿದೆ. ವಿಚಾರಣೆಗೆ ನೋಟಿಸ್ ನೀಡಿದ 1 ವಾರವಾದ್ರೂ ಬರ್ಲೇ ಇಲ್ಲ. ಈ ನಡುವೆ ಬಂಧನದಿಂದ ಪಾರಾಗ್ಲಿಕ್ಕೆ ಇಡೀ ಪ್ರಕರಣವನ್ನೇ ರದ್ದು ಮಾಡುವಂತೆ ವಕೀಲ ಬಾಲನ್ ಮೂಲಕ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ರಾಜ್ಯದಾದ್ಯಂತ ಇರುವಂತಹ ಧರ್ಮಸ್ಥಳ ಭಕ್ತರು ಕೇಳೋದು ಒಂದೇ ಮಾತು, ಗಿರೀಶ್ ಮಟ್ಟಣ್ಣನವರ್ ಎಲ್ಲಾ ದಾಖಲೆ ನನ್ನ ಮೊಬೈಲ್ ನಲ್ಲೇ ಇದೆ ಅಂತ ಪ್ರತಿ ವೇದಿಕೆಯಲ್ಲಿ ಭಾಷಣ ಮಾಡಿ ಚಪ್ಪಾಳಿ ಗಿಟ್ಟಿಸ್ಕೊಳ್ತಾ ಇದ್ದ. ಹಾಗಿದ್ರೆ ಈಗ ವಿಚಾರಣೆಗೆ ಹೋಗಿ ಮೊಬೈಲ್ ನಲ್ಲಿ ಇರುವಂತಹ ದಾಖಲೆ ಕೊಡ್ಬೇಕಲ್ವಾ? ತಿಮರೋಡಿ ಅವರೇ, ಯಾಕೆ ಈಗ ಕೋರ್ಟ್ಗೆ ಹೋದ್ರಿ? ಧರ್ಮಸ್ಥಳದ ವಿರುದ್ಧ ಹೋರಾಟ ತಾರ್ಕಿಕ ಅಂತ್ಯ ಕಾಣುವವರೆಗೂ ಬಿಡಲ್ಲ ಅಂತ ಹೇಳಿದ್ರಿ, ಈಗ ಪ್ರಕರಣವನ್ನೇ ರದ್ದು ಕೋರಿ ಅರ್ಜಿ ಹಾಕಿದ್ದೇಕೆ? ಇಷ್ಟು ದಿನ ಯಾವ ದಾಖಲೆ ಇಟ್ಕೊಂಡು ನೀವೆಲ್ಲರೂ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ರಿ? ಆ ದಾಖಲೆಗಳನ್ನೆಲ್ಲ SITಗೆ ಕೊಡಿ ಅಲ್ವಾ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ. ಇತ್ತೀಚೆಗೆ ನೀವು ಚಿನ್ನಯ್ಯ ಮಾತಾಡಿದಂತ ಒಂದೊಂದೇ ವಿಡಿಯೋ ಬಿಡುಗಡೆ ಮಾಡಿದ್ರಿ.
ಈಗ ಗೊತ್ತಾಯ್ತು ಆ ವಿಡಿಯೋ ಮಾಡ್ಕೊಂಡಿದ್ದು ರಿಲೀಸ್ ಮಾಡಿದ್ದು ಕೂಡ ಷಡ್ಯಂತರದ ಭಾಗವೇ ಅಂತ. ನಾವು ಹಿಂದೂ ಹೋರಾಟಗಾರರು ಅಂತ ಕೇಸರಿ ಶಾಲು ಹಾಕೊಂಡು ಒಂದು ದೇವಸ್ಥಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಪ್ರಚಾರ ಆಗುವಂತೆ ಸಂಚು ರೂಪಿಸಿದ್ಯಾಕ್ ನೀವು ಹಿಂದೂ ಹೋರಾಟಗಾರರ? ನೀವು ಧರ್ಮದ್ರೋಹಿಗಳು. ಇನ್ನು ಜಯಂತಿ ತನಿಖೆಗೂ ಮೊದ್ಲೇ ಅವರು ಜೈಲಿಗೆ ಹೋಗೋದು ಖಾಯಂ. ಇವರು ಜೈಲಿಗೆ ಹೋಗೋದು ಖಾಯಂ ಅಂತ ಹೇಳ್ತಾ ಇದ್ದಂತ ಈಗ ಆತನೇ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಬಂಗ್ಲೆಗುಡ್ಡದಲ್ಲಿ 100 ಶವ ಸಿಕ್ಕಿವೆ ಅಂತ ಸುಳ್ಳು ಹೇಳಿದಂತ ವಿಠಲ್ ಗೌಡ ಕೂಡ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಸುಳ್ಳು ಅದಕ್ಕೊಂದು ಮತ್ತೊಂದು ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಧರ್ಮಸ್ಥಳ ದೇವಸ್ಥಾನವನ್ನ ಸರ್ಕಾರಕ್ಕೆ ಒಪ್ಪಿಸ್ಲಿಕ್ಕೆ ನಡೆದಂತ ಷಡ್ಯಂತರ ಇದು. ಆದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಕಣ್ಣು ತೆದ್ದಿದ್ದು ಈಗ ಇವರೇ ಜೈಲು ಪಾಲಾಗ್ತಾರೆ. ಕಾದು ನೋಡ್ತಾ ಇರಿ. ಈ ಸರ್ಕಾರ ಸರಿಯಾಗಿ ತನಿಖೆ ಮಾಡಿಸಿದ್ರೆ ಈ ಬುರ್ಡೆ ಗ್ಯಾಂಗ್ ಅನ್ನ ಮೊದಲು ಒದ್ದು ಜೈಲಿಗೆ ಹಾಕ್ಬೇಕಾಗಿತ್ತು. ಆದ್ರೆ ಯಾಕೆ SIT ಅಧಿಕಾರಿಗಳು ಮೀನಾಮೇಷ ಎಣಿಸಿದರೆ ಗೊತ್ತಿಲ್ಲ. ಬುರ್ಡೆ ಗ್ಯಾಂಗ್ ಷಡ್ಯಂತರ ಅನ್ನೋದು ಗೊತ್ತಾಗಿದೆ, ಆದ್ರೆ ಈವರೆಗೂ ಬಂಧಿಸಿಲ್ಲ. ಅಂದ್ರೆ ಸರ್ಕಾರದ ಮಟ್ಟದಲ್ಲೂ ಈ ಬುರ್ಡೆ ಗ್ಯಾಂಗ್ ಕೃಪಾಶೀರ್ವಾದ ಇರುವಂತೆ ಕಾಣುತ್ತೆ. ಇದೇ ಗ್ಯಾಂಗ್ ಹೇಳ್ತಾ ಇದ್ದಂತೆ SIT ರಚನೆ ಮಾಡುವ ಸರ್ಕಾರ ಇದೇ ಗ್ಯಾಂಗ್ ತಪ್ಪಿತಸ್ಥರು ಅಂದ್ರೂ ಕೂಡ ಯಾಕೆ ಬಂಧನ ಮಾಡ್ತಾ ಇಲ್ಲ? ಒಂದ್ ವೇಳೆ ತನಿಖೆಯಲ್ಲಿ ಬೇರೆ ಯಾರೋ ತಪ್ಪಿತಸ್ಥರು ಅಂದ್ರೆ ಈ ಸರ್ಕಾರ ಸುಮ್ಮನೆ ಬಿಡ್ತಾ ಇತ್ತ? ಧರ್ಮಸ್ಥಳದ ಭಕ್ತರು ರೊಚ್ಚಿಗೇಳುವ ಮುನ್ನ ಈ ಬುರ್ಡೆ ಗ್ಯಾಂಗ್ ಅನ್ನ ಒದ್ದು ಒಳಗ್ ಹಾಕ್ಬೇಕು. ಬುರ್ಡೆ ಗ್ಯಾಂಗ್ ಪರವೇ ಸರ್ಕಾರ ನಿಂತಿದೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಸುಜಾತ ಭಟ್ ಅನ್ನುವಂತ ಮಹಾತಾಯಿ ಏನ್ ಹೇಳಿದ್ರು, ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆ ಆಗಿದ್ದಾಳೆ, ಆಕೆಯನ್ನು ಹುಡ್ಕೊಡಿ ಅಂತ ಬಂದ್ಲು. ಧರ್ಮಸ್ಥಳಕ್ಕೆ ನುಗ್ಗಿ ಕಲ್ಲು ಹೊಡೀರಿ ಅಂತೆಲ್ಲ ಸಂದರ್ಶನ ನೀಡಿದ್ಲು. ಕೊನೆಗೆ ಆಕೆಗೆ ಅನನ್ಯ ಭಟ್ ಅನ್ನೋ ಮಗಳೇ ಇರ್ಲಿಲ್ಲ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಆದ್ರೂ ಸುಜಾತ ಭಟ್ ಬಂಧನ ಮಾಡ್ಲಿಲ್ಲ ಯಾಕೆ ಅಲ್ವಾ? ಈಗ ನಾವು ಪ್ರಶ್ನೆ ಕೇಳ್ಬೇಕಾಗಿರೋದು ಯೂಟ್ಯೂಬರ್ ಸಮೀರ್ ಎಲ್ಲಿದ್ಯಪ್ಪ? ಸಮೀರ್ ಸುಳ್ಳು ಕತೆ ಹೇಳಿ ಯಾಮಾರಿಸಿದಂತ ಸಮೀರ್ ಎಲ್ಲಿದ್ದಿ? ಯಾಕೆ ಈಗ ಧರ್ಮಸ್ಥಳದ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇಲ್ಲ? ನಿನಗೆ ವೀರ ಶೂರ ಅಂತೆಲ್ಲ ಹೇಳ್ತಾ ಇದ್ರು, ಈಗ ಎಲ್ಲಿ ಹೋಯ್ತು ನಿನ್ನ ಶೂರತನ? ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನ ಹೂತು ಹಾಕಲಾಗಿದೆ ಅಂತ ವಿಡಿಯೋ ಮಾಡ್ತಾ ಇದ್ದ. ಈಗ ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೂ ನಾನು ಹೇಳಿದ್ದು ಸುಳ್ಳು ಅಂತ ಕ್ಷಣ ಕೇಳಿದಾನೆ ಇವನು? ಇಲ್ಲ. ಮುಸ್ಲಿಮರ ಧಾರ್ಮಿಕ ಕೇಂದ್ರದ ಬಗ್ಗೆ ಒಬ್ಬ ಹಿಂದೂ ಯುವಕ ಹೀಗೆ ಸುಳ್ಳು ಪ್ರಚಾರ ಮಾಡಿದಿದ್ರೆ ಮುಸ್ಲಿಮರು ಸುಮ್ಮನೆ ಇರ್ತಿದ್ರ? ಆದ್ರೆ ಎಂಥ ವಿಪರ್ಯಾಸ ನೋಡಿ, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ದಾಖಲಿಲ್ಲದೆ ಒಬ್ಬ ಮುಸ್ಲಿಂ ಯುವಕ ಸುಳ್ಳು ಆರೋಪ ಮಾಡಿದ್ದಾನೆ. ಆದ್ರೂ ಹಿಂದೂ ಸಮಾಜ ಇದನ್ನೆಲ್ಲ ಸಹಿಸಿಕೊಂಡಿದೆ. ಪ್ರತಿ ಬಾರಿಯೂ ಧರ್ಮಸ್ಥಳದ ವಿರುದ್ಧ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಈ ಬುರ್ಡೆ ಗ್ಯಾಂಗ್ ಮೊದ್ಲಿಂದಲೂ ಮಾಡ್ಕೊಂಡೇ ಬಂದಿದೆ. ಸೌಜನ್ಯ ಹೋರಾಟ ಹೆಸರಿನಲ್ಲೂ ಧರ್ಮಸ್ಥಳದ ವಿರುದ್ಧ ನಂಜು ಕಾರಿದೆ ಈ ಬುರ್ಡೆ ಗ್ಯಾಂಗ್. ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ ಇಡೀ ಹಿಂದೂ ಸಮಾಜವೇ ಆಗ್ರಹಿಸಿದೆ. ಆದ್ರೆ ಈ ಬುರ್ಡೆ ಗ್ಯಾಂಗಿಗೆ ಸೌಜನ್ಯಗೆ ನ್ಯಾಯ ಕೊಡಿಸುವ ಉದ್ದೇಶವೇ ಇರ್ಲಿಲ್ಲ. ಈ ಬುರ್ಡೆ ಗ್ಯಾಂಗ್ಗೆ ಸೌಜನ್ಯ ನೆಪ ಮಾತ್ರ. ಇವರೆಲ್ಲರ ಟಾರ್ಗೆಟ್ ಇದ್ದಿದೆ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಸರ್ಕಾರ ವಶಪಡಿಸ್ಕೋಬೇಕು, ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಕಳಿಸುವುದೇ ಇವರ ಸಂಚು. ಈ ಬುರ್ಡೆ ಗ್ಯಾಂಗ್ಗೆ ಕೋಟಿ ಫಂಡಿಂಗ್ ಆಗಿದೆ ಅನ್ನೋದು ಸದ್ಯ SIT ತನಿಖೆಯಲ್ಲಿ ಈಗ ಬಯಲಾಗಿದೆ. ಯಾವಾಗ ಬುರ್ಡೆ ಗ್ಯಾಂಗ್ ಬಂಡವಾಳ ಬಯಲಾಯ್ತು ಆಗ ಅವರಿಗೆ ಬರ್ತಾ ಇದ್ದಂತ ಬಂಡವಾಳ ಕೂಡ ನಿಂತಿದೆ ಅಂತೆ. ಹೀಗಾಗಿ ತಾವೇ ತನಿಖೆಯಾಗಬೇಕು ಅಂತ ಇದ್ದಂತ ಇಡೀ ಪ್ರಕರಣವನ್ನೇ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಒಟ್ನಲ್ಲಿ ತಾವೇ ತೋಡಿಕೊಂಡ ಕೆಡ್ಡಾಗೆ ಬುರ್ಡೆ ಗ್ಯಾಂಗ್ ಬಿದ್ದಿದೆ. ಕೂಡ್ಲೆ SIT ಬುರ್ಡೆ ಗ್ಯಾಂಗ್ ಬಂಧಿಸಿ ಜೈಲಿಗೆ ಅಟ್ಟಿದ್ರೆ ಸರಿ, ಇಲ್ಲಾದ್ರೆ ಇವರಿಗೆ ಜನರೇ ತೀರ್ಪು ಕೊಡ್ತಾರೆ, ನೋಡ್ತಾ ಇರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.